ಓಂ ಗುರುಭ್ಯೋ ನಮಃ ಹರಿ ಓಂ. ನಮಸ್ಕಾರ, ವೆಲ್ಕಮ್ ಟು ವಾಸ್ತುಜ್ಯೋತಿ. ವಾಸ್ತುಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ವಾರ ಭವಿಷ್ಯದಲ್ಲಿ ಈ ವಾರ ಜೂನ್ 21ರಿಂದ 27 ವಾರ ತನಕ ಈ ದ್ವಾದಶ ರಾಶಿ ಫಲಗಳನ್ನು ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಗ್ರಹಗತಿಗಳು ಅಂದರೆ ಗೋಚಾರ ಯಾವ ಗ್ರಹಗಳಲ್ಲಿ ಏನೇನು ಯಾವ ಪರಿಸರದಲ್ಲಿದೆ ಅಂತ ತಿಳ್ಕೊಳ್ಳೋಣ. ಈ ವಾರದ ವಿಶೇಷತೆ ಏನು ಅಂದರೆ ನೋಡಿ, ನಿಮಗೆ ಉಚ್ಚ ಕರ್ಕಾಟಕ ರಾಶಿಯಲ್ಲಿ ಗುರು ಉಚ್ಚ ಸ್ಥಿತಿಯಲ್ಲಿ ಸ್ಥಿತನಾಗಿದ್ದಾರೆ. ಅವ್ರ ಜೊತೆಗೆ ಬುಧ ಶುಕ್ರರು ಸೇರ್ಕೊಂಡಿದ್ದಾರೆ. ಅಂದರೆ ಶುಭ ಗ್ರಹಗಳು ಗುರು ಸನ್ನಿಧಿಯಲ್ಲಿ ಬುಧ ಶುಕ್ರರು ಇದ್ದಾರೆ. ಹಾಗೆ ನಮಗೆ ಈ ವಾರದ ವಿಶೇಷತೆ, ಕುಜ ನಮಗೆ ವೃಷಭ ರಾಶಿ ಸಂಚಾರ ಮಾಡ್ತಾ ಇದೆ. ರವಿ ನಮಗೆ ಮಿಥುನ ರಾಶಿಯಲ್ಲಿಯೂ, ಶನೇಶ್ವರನು ಮೀನ ರಾಶಿಯಲ್ಲಿಯೂ, ಹಾಗೂ ಕುಂಭರಲ್ಲಿ ರಾಹು ಮತ್ತು ನಮಗೆ ಸಿಂಹ ರಾಶಿಯಲ್ಲಿ ಕೇತು ಸಂಚಾರ. ಚಂದ್ರ ವಿಶೇಷವಾಗಿ ಕನ್ಯಾ ರಾಶಿ ಮತ್ತು ತುಲಾ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇದೆ. ಇದು ಈ ಪರಿಸರದಲ್ಲಿ ಪ್ಲಾನೆಟರಿ ಪೊಸಿಷನ್, ಅಂದರೆ ಟ್ರಾನ್ಸಿಟಿಂಗ್ ಆಫ್ ಪ್ಲಾನೆಟರಿ ಪೊಸಿಷನ್. ಸೊ ಈಗ ನಮಗೆ ಈ ವಾರದಲ್ಲಿ ಏನೇನು ಶುಭ ಕಾರ್ಯಗಳನ್ನು ಮಾಡ್ಕೋಬಹುದು ಅಂತ ಜೊತೆ ತಿಳ್ಕೊಳ್ಳೋಣ. ಮೊದಲನೇದಾಗಿ ಈಗ ಭಾನುವಾರ 21ನೇ ತಾರೀಕು ಜೂನು ನಮಗೆ ಸಪ್ತಮಿ ಬರ್ತಾ ಇದೆ, ಪೂರ್ವ ಪಾಲ್ಗುಣಿ ನಕ್ಷತ್ರ. ನಂತರ 24ನೇ ತಾರೀಕು ದಶಮಿ ಬುಧವಾರ ಚಿತ್ತಾ ನಕ್ಷತ್ರ ಬರ್ತಾ ಇದೆ. 25 ಏಕಾದಶಿ ಗುರುವಾರ ಸ್ವಾತಿ ನಕ್ಷತ್ರ ಬರ್ತಾ ಇದೆ. 26 ದ್ವಾದಶಿ ಶುಕ್ರವಾರ ವಿಶಾಖ ನಕ್ಷತ್ರ ಬರ್ತಾ ಇದೆ. ಸೊ ಈ 4 ದಿನಗಳಲ್ಲಿ ನಿಮಗೆ ಏನಾದರೂ ಶುಭ ಕಾರ್ಯಗಳು ಮಾಡ್ಕೋಬೇಕು ಅಂದರೆ ಮಾಡ್ಕೋಬಹುದು. ಈಗ ವಾರ ಭವಿಷ್ಯ ತಿಳ್ಕೊಳ್ಳೋಣ. ಸಿಂಹರಾಶಿಯವ್ರಿಗೆ ನೋಡಿ, 2ನೇ ಮನೆಯಲ್ಲಿ ಚಂದ್ರ ಸಂಚಾರ ಮತ್ತು 3ನೇ ಮನೆ. ಸೊ ಯಾವಾಗ ಚಂದ್ರ ನಮಗೆ 2-3ರಲ್ಲಿ ಸಂಚಾರ ಮಾಡುತ್ತಾ ವಾರದ ಮೊದಲನೇ 2 ದಿವಸ ಸ್ವಲ್ಪ ಸ್ಲೋ ಅನ್ಸ್ಬೋದು, ಬಟ್ ಆಮೇಲೆ ವಾರಾಂತ್ಯದಲ್ಲಿ ಲಾಭದಾಯಕವಾಗಿ ಇರುತ್ತೆ. ಸಿಂಹ ರಾಶಿಯಲ್ಲಿಯೇ ಕೇತು ಸ್ಥಿತ, ಹಾಗಾಗಿ ಸ್ವಲ್ಪ ಡಿಟ್ಯಾಚ್ಮೆಂಟು, ಸ್ವಲ್ಪ ನಿಧಾನ ಅನ್ಸಿದ್ರು ನಿಮಗೆ ಅಷ್ಟಮ ಶನಿಗೂ ಪರಿಹಾರ ಬೇಕು. 8ನೇ ಮನೆ ಶನಿ ಇದ್ದಾಗ ನಮಗೆ ಗುರು ದೃಷ್ಟಿ ಬಿಡ್ತಾ ಇರೋದ್ರಿಂದ ಬ್ಯಾಲೆನ್ಸ್ ಆಗುತ್ತೆ. ಬಟ್ ಗುರು ದೃಷ್ಟಿ 12ನೇ ಮನೆ ಗುರು ಸ್ಥಿತನಾಗಿರೋದ್ರಿಂದ ನೋಡಿ, 3 ಶುಭಗಳು 12ನೇ ಮನೆಯಲ್ಲಿದೆ. ಶುಭ ಕಾರ್ಯಗಳಿಗೆ ಖರ್ಚಾಗೋ ಸಾಧ್ಯತೆಗಳು ಹೆಚ್ಚಾಗಿ ಕಾಣುತ್ತೆ. ಅಥವಾ ಕೆಲಸದಲ್ಲಿ ಸ್ವಲ್ಪ ಖರ್ಚು ಹೆಚ್ಚು. ಬುಧ ಕೂಡ ನಮಗೆ 12ನೇ ಅಂದರೆ 11ನೇ ಮನೆ ಅಧಿಪತಿ 12ಕ್ಕೆ ಬಂದಾಗ ಬರುವಂಥ ಲಾಭದಲ್ಲಿ ಉಳಿಯೋದು ಸ್ವಲ್ಪ ಕಷ್ಟ ಆಗುತ್ತೆ. 2ನೇ ಮನೆ ಅಧಿಪತಿಯಾಗಿರೋದ್ರಿಂದ ಕುಟುಂಬಕ್ಕೆ ಖರ್ಚು ಜಾಸ್ತಿ ಆಗೋ ಚಾನ್ಸಸ್ ಇದೆ. ಜೊತೆಗೆ ನೋಡಿ, 12ನೇ ಮನೆ ಶುಕ್ರ ಬಂದಾಗ ಲಕ್ಸುರಿಗೆ, ಬ್ರ್ಯಾಂಡೆಡ್ಗೆ, ಇಂಥ ವಸ್ತುಗಳಿಗೆ ಖರೀದಿಗೋಸ್ಕರ ಖರ್ಚು ಹೆಚ್ಚಾಗಬಹುದು. ಸೊ ಅದರಲ್ಲೂ ನೀವು ಎಚ್ಚರಿಕೆ ವಹಿಸಬೇಕು. ಇನ್ನು ಗುರು ಶಾಂತಿ ಮತ್ತು ಬುಧ ಶಾಂತಿ ಅಗತ್ಯ. ಗುರುಗೋಸ್ಕರ ಹಳದಿ ವಸ್ತ್ರಗಳನ್ನು ಗುರು ಸಮಾನರಿಗೆ ದಾನ ಕೊಡಿ. ಅಡಿಗೆಯಲ್ಲಿ ಸ್ವಲ್ಪ ಹಳದಿಯನ್ನು ಮಿಶ್ರಣ ಮಾಡೋದ್ರಿಂದ ಲಾಭದಾಯಕವಾಗಿರುತ್ತೆ. ಹಳದಿ ತಿಲಕ ಇಟ್ಕೊಳ್ಳೋದ್ರಿಂದ ಲಾಭದಾಯಕವಿದೆ. ಕಡಲೆಯನ್ನು ಶಿವನ ದೇವಸ್ಥಾನದಲ್ಲಿ ಹಂಚೋದ್ರಿಂದ ಲಾಭದಾಯಕವಾಗಿದೆ. ಯಾವುದಾನ ಒಂದು ಮಾಡಿದ್ರು ನಿಮಗೆ ಇದರಿಂದ ಲಾಭ ಪಡ್ಕೋಬಹುದು. ಅಥವಾ ಗುರುವೇ ಸರ್ವ ಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧಿಯೇ ಸರ್ವ ವಿದ್ಯಾನಾಂ ದಕ್ಷಿಣಾಮೂರ್ತಯೇ ನಮಃ. 21 ಬಾರಿ ಹೇಳ್ಕೊಳ್ಳಿ, ಖಂಡಿತ ನಿಮಗೆ ಇದು ಗುರು ಪರಿಹಾರ ಆಗುತ್ತೆ. ಬುಧನ್ಗೋಸ್ಕರ ನಾರಾಯಣನ ದೇವಸ್ಥಾನಕ್ಕೆ ಭೇಟಿ ಕೊಡಿ. ಅಲ್ಲಿ ನೀವು ಹಸಿರು ವಸ್ತ್ರದಾನ ಮಾಡ್ಬೋದು. ಅಥವಾ ಸೋದರ ಮಾವನ್ ಕೂಡ ನೀವು ಸಿಹಿ ತಿಂಡಿ ಕೊಟ್ಟು ಹಸಿರು ವಸ್ತ್ರದಾನ ಮಾಡೋದ್ರಿಂದ ಕೂಡ ನಮಗೆ ಬುಧ ಶಾಂತಿ ಆಗುತ್ತೆ. ಸಣ್ಣ ಮಕ್ಕಳಿಗೆ ಸ್ಟೇಷನರಿ ಐಟಮ್ ಕೊಡಿಸೋದು, ಪೆನ್ಸಿಲ್ಲೋ ಪೆನ್ನೋ ಕೊಡಿಸೋದ್ರಿಂದ ಕೂಡ ಬುಧ ಶಾಂತಿ ಆಗುತ್ತೆ. ಅಂದರೆ ಖರ್ಚು ಹೆಚ್ಚಾಗೋದು ಕಡಿಮೆ ಆಗುತ್ತೆ. ನಂತರ ಸಿಂಹರಾಶಿಯವರಿಗೆ ಸಪ್ತಮದಲ್ಲೇ ರಾಹು ಸಂಚಾರ. ಸ್ವಲ್ಪ ಬಿಸ್ನೆಸ್ ಅಲ್ಲಿ ಅಥವಾ ಪತಿ ಪತ್ನಿಯಲ್ಲಿ ಒಂದು ಮಾಯೆ, ಅಂದರೆ ಒಂದು ಅನವಶ್ಯಕವಾದ ಡೌಟ್ ಕ್ರಿಯೇಟ್ ಮಾಡುತ್ತೆ. ಅದನ್ನ ಬ್ಯಾಲೆನ್ಸ್ ಮಾಡ್ಕೋಬೇಕು. ಸೊ ಹಾಗಾಗಿ ರಾಹುಗೆ ಪರಿಹಾರ ಬೇಕು. ದುರ್ಗಾದೇವಿ ಆರಾಧನೆ ಮಾಡಿ. ಉದ್ದಿನ ಬೇಳೆಯನ್ನು ದುರ್ಗಾದೇವಿ ದೇವಸ್ಥಾನದಲ್ಲಿ ಕೊಡೋದ್ರಿಂದ ಕೂಡ ಅದು ಬ್ಯಾಲೆನ್ಸ್ ಆಗುತ್ತೆ. ಅಷ್ಟಮ ಶನಿಗೆ ಪರಿಹಾರ ಬೇಕು. ಬೆಸ್ಟ್ ಅಂದರೆ ರಾಮ ರಕ್ಷಾ ಸ್ತೋತ್ರ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ಶ್ರೀರಾಮನಾಮ ವರಾನನೆ. 21 ಬಾರಿ ಹೇಳ್ಕೊಳ್ಳೋದ್ರಿಂದ ಖಂಡಿತ ನಿಮಗೆ ಅನುಕೂಲಗಳು ಹೆಚ್ಚಾಗುತ್ತೆ. ಒಳ್ಳೆಯದಾಗಿ. ಕನ್ಯಾ ರಾಶಿ ನೋಡಿ, ಕನ್ಯಾ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ಚಂದ್ರ ಈಗ ಸಂಚಾರ ಮಾಡುತ್ತೆ ಈ ವಾರದಲ್ಲಿ. ನಂತರ 2ನೇ ಮನೆ ಹೋಗುತ್ತೆ. ನಿಮಗೆ 11ನೇ ಮನೆ ಅಧಿಪತಿ ನಿಮ್ಮ ರಾಶಿ ಮತ್ತು 2ನೇ ಮನೆ ಸಂಚಾರ ಮಾಡ್ತಿರೋದ್ರಿಂದ ನಾವು ಲಾಭನ ಹೆಚ್ಚಿಗೆ ನಿರೀಕ್ಷಿಸಬಹುದು ಚಂದ್ರನಿಂದ. ಅಂದರೆ ಮನೋಕಾರಕ ಚಂದ್ರ ನಿಮ್ಮ ಮನಸ್ಸನ್ನು ಪಾಸಿಟಿವ್ ನೋಟಲ್ಲಿ ಆಕ್ಟಿವೇಟ್ ಮಾಡಿರುತ್ತೆ. ಸೊ ಅದನ್ನು ನೀವು ಉಪಯೋಗಿಸ್ಕೋಬೇಕಾಗುತ್ತೆ. ಯಾಕೆಂದರೆ ಇಲ್ಲಿ ಬುಧ ನೋಡಿ, ಮೊದಲನೇದರಲ್ಲಿ ಸಂಚಾರ ಮಾಡ್ತಾ ಇದ್ದಾಗ ನಿಮ್ಮ ರಾಶಿಯಲ್ಲಿ ಎಕ್ಸ್ಚೇಂಜ್ ಆಫ್ ಲಾರ್ಡ್, ಅಂದರೆ ನಿಮ್ಮ ರಾಶಿಯಲ್ಲಿ ಚಂದ್ರ ಸಂಚಾರ ಮಾಡ್ತಿದ್ದಾಗ ರಾಶಿಯಾಧಿಪತಿ ಬುಧ ಚಂದ್ರನ ಮನೆಯಿದೆ. ನೆಕ್ಸ್ಟ್ ವಾರಾಂತ್ಯದಲ್ಲಿ 2ನೇ ಮನೆ ಸಂಚಾರ ಮಾಡ್ತಿರುವಾಗ ಶುಕ್ರನ ಮನೆ ಯಾವುದು ನಮಗೆ ತುಲಾ ರಾಶಿ, ಅದರ ಅಧಿಪತಿನೂ ಚಂದ್ರನ ಮನೆಯಲ್ಲಿದೆ. ಸೊ ಹಾಗಾಗಿ ವಾರದಲ್ಲಿ ನಿಮಗೆ ಲಾಭ ಜಾಸ್ತಿ ನೋಡಬಹುದು, ಹಂಗೆ ಖರ್ಚು ಇರುತ್ತೆ.
ಎಲ್ಲಿ ಶುಕ್ರ ಚಂದ್ರರು ಮಾತಾಡ್ತಿದೀವೋ ಅವಾಗ ದುಡ್ಡು ಬರುತ್ತೆ, ಹಂಗೆ ಖರ್ಚಾಗುತ್ತೆ. ಸೊ ಈ ವಾರದಲ್ಲಿ ಹೆಚ್ಚಿನ ಟರ್ನ್ ಓವರ್ ನೋಡ್ಬೋದು. ನಾನು ದುಡ್ಡು ಉಳಿಯೋದು ಹೇಳ್ತಿಲ್ಲ, ಬರೋದು ಹಂಗೆ ಖರ್ಚಾಗೋದು. ಅದು ಈ ವಾರದಲ್ಲಿ ಹೆಚ್ಚಿಗೆ ನಾವು ಕನ್ಯಾ ರಾಶಿ ವ್ಯಾಪಾರದಲ್ಲಿ ನೋಡ್ತಾ ಇದ್ದೀವಿ. ಅದೇ ಥರನೇ 11ನೇ ಮನೆಯಲ್ಲಿ 3 ಶುಭ ಗ್ರಹಗಳು, ಬುಧ ಆಗ್ಬೋದು, ಶುಕ್ರ ಆಗ್ಬೋದು, ಗುರು ಆಗ್ಬೋದು, ಹಾಗೆ 3 ಗ್ರಹಗಳು ಯುತಿಯಾಗಿರೋದ್ರಿಂದ ಇದು ವಿಶೇಷವಾದ ಒಂದು ನಿಮ್ಗೆ ಲಾಭ ತಂದು ಕೊಡುತ್ತೆ. ಅಂದರೆ ಯಾವ್ದಾರ ಒಂದು ಒಳ್ಳೆ ವ್ಯಾಪಾರದಲ್ಲಿ ವೃದ್ಧಿ ಹೊಸ ಕನೆಕ್ಷನ್ ಸಿಗ್ಬೋದು, ಅಥವಾ ಒಳ್ಳೆ ಪ್ರಾಜೆಕ್ಟ್ಸ್ಗಳು ಸಿಗ್ಬೋದು, ಕೆಲಸದಲ್ಲಿ ಅಭಿವೃದ್ಧಿ ಸಿಗ್ಬೋದು, ವಧುವರ ಅನ್ವೇಷಣೆಗೆ ಇರ್ಬೋದು, ಎಲ್ಲ ರೀತಿಯೂ ಶುಭ ಕಾರ್ಯಗಳಿಗೆ ಒಳ್ಳೆ ಅನುಕೂಲಕರ ವಾತಾವರಣ ಸೃಷ್ಟಿಯಾಗುತ್ತೆ ಈ ವಾರದಲ್ಲಿ. ನಿಮ್ಮ ದಶಾಭುಕ್ತಿ ಚೆನ್ನಾಗಿದ್ದರೆ ಖಂಡಿತ ಇದು ಶುಭ ಫಲ ಸಿಗೋದು ಚಾನ್ಸ್ ಹೆಚ್ಚಾಗುತ್ತೆ. ಹಾಗೆ ನಮಗೆ ಶನಿ ಕೂಡ ಸಪ್ತಮದಲ್ಲಿ, ಶನೇಶ್ವರನು ಕೂಡ ಒಳ್ಳೆ ಲಾಭದ ರಿಸಲ್ಟೇ ಕೊಡುತ್ತೆ. ಗುರುವಿನ ದೃಷ್ಟಿ ಬೀಳ್ತಾ ಇರೋದ್ರಿಂದ ಶನೇಶ್ವರ, ಗುರು, ಶುಕ್ರ, ಬುಧರು ಕನೆಕ್ಟ್ ಆಗಿರೋದ್ರಿಂದ ತುಂಬ ಶುಭ ಫಲಗಳು ನಿರೀಕ್ಷಿಸ್ಬೋದು. ಮನೆ ಕಟ್ಟಕ್ಕೆ ಪ್ಲಾನಿಂಗ್ ಮಾಡ್ಬೋದು, ಅಥವಾ ಮನೆ ತಗೊಳಕ್ಕೆ, ವಾಹನ ತಗೊಳಕ್ಕೆ, ಜ್ಯುವೆಲರಿ ತಗೊಳಕ್ಕೆ, ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಅಭ್ಯಾಸಕ್ಕೆ ಒಳ್ಳೆ ವಾತಾವರಣ ಸೃಷ್ಟಿಯಾಗುತ್ತೆ. ಓವರ್ ಆಲ್ ತುಂಬ ಚೆನ್ನಾಗಿದೆ ಕನ್ಯಾ ರಾಶಿಗೆ ಈ ವಾರದ ವಾತಾವರಣ. ನಮಗೆ ಇಲ್ಲಿ 6ನೇ ಮನೆ ರಾಹು ಕೂಡ ಒಳ್ಳೆ ರಿಸಲ್ಟ್ ಕೊಡುತ್ತೆ. 12ನೇ ಮನೆ ಕೇತುನು ನಿಮಗೆ ಲಾಭ ಇನ್ ದ ಸೆನ್ಸ್ ಧರ್ಮದತ್ತಿ ಇಲಾಖೆಗಳು ಅಥವಾ ದೇವಸ್ಥಾನಗಳಿಗೆ ಭೇಟಿ ಕೊಡೋದು, ಇಂಥದಕ್ಕೆ ನಿಮಗೆ ಅನುಕೂಲ ಮಾಡಿಕೊಡುತ್ತೆ. ಇನ್ನು ಕುಜ ಕೂಡ ಅಷ್ಟಮದಿಂದ ನವಮ 9ನೇ ಮನೆಗೆ ಹೋಗಿರೋದ್ರಿಂದ ನಿಮಗೆ ಒತ್ತಡಗಳು ಕಡಿಮೆ ಆಗುತ್ತೆ ಈ ವಾರದಲ್ಲಿ. ನೋಡಿ, ಲಾಸ್ಟ್ ವಾರ ಕೆಲಸ ಆಗ್ತಾ ಇದ್ರು ಒತ್ತಡಗಳಿತ್ತು, ಈಗ ಆ ಒತ್ತಡದಿಂದ ಸ್ವಲ್ಪ ಆರಾಮಾಗಿ ಕೆಲಸ ನಡೆಯುತ್ತೆ. ಇನ್ನು ಕರ್ಮಸ್ಥಾನದಲ್ಲಿ ಸೂರ್ಯ ಇರೋದು, ಸೊ ಕೆಲಸಗಳಿಗೆ ನಿರಾಳವಾಗಿ ನೆಮ್ಮದಿಯ ಕೆಲಸಗಳಾಗುತ್ತೆ, ಸ್ವಲ್ಪ ಖರ್ಚಾಗುತ್ತೆ. ಯಾಕಂದ್ರೆ 12ನೇ ಮನೆ ಇರೋದ್ರಿಂದ ಏನಾದರೂ ಬ್ಯಾಂಕಿಂಗು ಅಥವಾ ಗೌರ್ಮೆಂಟು ಏನಾದರೂ ಕಟ್ಟುವಂಥ ಪರಿಸ್ಥಿತಿ ಬರುತ್ತೆ. ಬಟ್ ಅದು ಕೂಡ ಶುಭದಾಯಕವಾಗಿ ಇರುತ್ತೆ. ಓವರ್ ಆಲ್ ಕನ್ಯಾ ರಾಶಿ ತುಂಬ ಚೆನ್ನಾಗಿದೆ, ಒಳ್ಳೆಯದಾಗಿ. ನೋಡಿ, ತುಲಾ ರಾಶಿಯವರಿಗೆ ಕರ್ಮಸ್ಥಾನದಲ್ಲಿ ಗುರು, ಶುಕ್ರ, ಬುಧರ ರೀತಿ. ಸೊ ನಿಮ್ಮ ಭಾಗ್ಯಾಧಿಪತಿನೂ ಕರ್ಮಸ್ಥಾನದಲ್ಲಿದೆ. ಸೊ ಕೆಲಸ ಕಾರ್ಯಗಳಲ್ಲಿ ಪರಿವರ್ತನೆ ಲಾಭದಾಯಕವಾಗಿರುತ್ತೆ. ಇನ್ನು ನಿಮ್ಮ ರಾಶಿಯಾಧಿಪತಿ ಮತ್ತು ಅಷ್ಟಮಾಧಿಪತಿ 10ರಲ್ಲಿ ಗುರು, ಶುಕ್ರರ ಜೊತೆ ಸೇರಿದ್ರೆ ಸ್ಥಾನ ಪಲ್ಲಾಟ, ಅಂದರೆ ಕೆಲಸದಲ್ಲಿ ಬದಲಾವಣೆ ಆಗೋ ಚಾನ್ಸಸ್ ಇರುತ್ತೆ. ತಕ್ಕ ಮಟ್ಟಿಗೆ ಸಣ್ಣದಾಗಿ ಇರಿಟೇಷನ್ ಬಂದರೆ, ಸ್ವಲ್ಪ ಅನ್ಕಂಫರ್ಟಬಲ್ ಅನಿಸಿದ್ರು ಅದು ಲಾಭನೇ ತಂದುಕೊಡುತ್ತೆ. ಜೊತೆಗೆ ಗುರು, ಶುಕ್ರರ ಯಾವಾಗ ಕೇಂದ್ರದಲ್ಲಿ ಯುತಿ ಆಗುತ್ತೋ ಶುಭ ಕಾರ್ಯಗಳಿಗೂ ಅನುಕೂಲ ಮಾಡಿಕೊಡುತ್ತೆ. ನಂತರ 6ನೇ ಮನೆಯಲ್ಲಿ ಶನಿ, ಅದರ ಮೇಲೆ ಗುರುವಿನ ದೃಷ್ಟಿ ಮತ್ತು ಶುಕ್ರ, ಬುಧರು ಕನೆಕ್ಟ್ ಆಗ್ತಾರೆ. ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ಒಂದು ಒಳ್ಳೆ ಪ್ರಾಜೆಕ್ಟ್ ಸಿಗೋದು ಅಥವಾ ಪ್ರಮೋಷನ್ ಸಿಗೋದು. ಭಾಗ್ಯದಲ್ಲಿ ಸೂರ್ಯ ಕೂಡ ಇದೆ, ಕರ್ಮಾಧಿಪತಿ ಭಾಗ್ಯದಲ್ಲಿರೋದ್ರಿಂದ ಅದು ನೋಡಿ 1/9 ಕನೆಕ್ಟ್ ಆಗುತ್ತೆ. ಸೊ ಯಾಕಂದ್ರೆ ನಿಮ್ಮ ಲಗ್ನದಿಂದ 9, ಅಲ್ಲಿಂದ 5ನೇ ಮನೆ, ಹಾಗಾಗಿ ನಿಮಗೆ ಕೆಲಸ ಕಾರ್ಯಗಳಲ್ಲಿ ಹೊಸ ಅವಕಾಶಗಳು ಸಿಗುವಂಥ ಅದು ಚಾನ್ಸ್ ಹೆಚ್ಚಾಗುತ್ತೆ. ತುಲಾರಾಶಿಯವರಿಗೆ ನೀವು ಮೇಯ್ನ್ ನೋಡಬೇಕಾಗಿರೋದು, ಪಂಚಮದಲ್ಲಿ ರಾಹು ಸ್ಥಿತನಾಗಿರೋದ್ರಿಂದ ಅಜೀರ್ಣ ಆಗೋದು, ಮಕ್ಕಳ ಜೊತೆ ಸಣ್ಣ ಪುಟ್ಟ ವಿವಾದ ಆಗೋದು, ಈ ವಿಷಯಗಳಿಗೆ ರಾಹು ಶಾಂತಿ ಅಗತ್ಯ. ಅರ್ಧಕಾಯಂ ಮಹಾವೀರ್ಯಂ ಚಂದ್ರಾದಿತ್ಯ ವಿಮರ್ಧನಂ ಸಿಂಹಿಕಾ ಗರ್ಭ ಸಂಭೂತಂ ತಂ ರಾಹುಂ ಪ್ರಣಮಾಮ್ಯಹಂ. ಒಂದು 21 ಬಾರಿ ಹೇಳ್ಕೊಳ್ಳಿ. ದುರ್ಗಾದೇವಿ ಆರಾಧನೆ ಮಾಡೋದು, ಉದ್ದಿನ ಬೇಳೆಯನ್ನು ದುರ್ಗಾದೇವಿ ದೇವಸ್ಥಾನದಲ್ಲಿ ದಾನ ಮಾಡೋದ್ರಿಂದ ಖಂಡಿತ ನಿಮಗೆ ಅನುಕೂಲಗಳಾಗುತ್ತೆ. ಓವರ್ ಆಲ್ ತಗೊಂಡ್ರೆ ಸ್ವಲ್ಪ ಖರ್ಚು ಹೆಚ್ಚು ಅನಿಸಿದ್ರು ತುಂಬ ಚೆನ್ನಾಗಿದೆ ತುಲಾರಾಶಿಯವರಿಗೆ, ಒಳ್ಳೆಯದಾಗಿದೆ. ವೃಶ್ಚಿಕ ರಾಶಿ ನೋಡಿ, ವೃಶ್ಚಿಕ ರಾಶಿ ಭಾಗ್ಯಾಧಿಪತಿಯಾದ ಚಂದ್ರನು 12ನೇ ಮನೆಯಲ್ಲಿ ಸಂಚಾರ ಮಾಡುತ್ತೆ ವಾರಾಂತ್ಯದಲ್ಲಿ. ಸೊ ದೂರ ಪ್ರಯಾಣಗಳಿಗೆ ಒಂದು ಅವಕಾಶ ಬರುತ್ತೆ, ಆನ್ ಸೈಟ್ ಜಾಬ್ ಸಿಗುವಂಥ ಅವಕಾಶ ಬರುತ್ತೆ. ನೋಡಿ, ನಿಮಗೆ ಸಪ್ತಮದಲ್ಲೇ ಕುಜ ಇದೆ. ಸೊ ಕುಜ ಕೂಡ ಲಗ್ನಾಧಿಪತಿ ಮತ್ತು 6ನೇ ಮನೆ ಅಧಿಪತಿ ನಿಮ್ಮ ರಾಶಿನೇ ನೋಡ್ತಾ ಇರೋದ್ರಿಂದ ಕೆಲಸ ಕಾರ್ಯಗಳಿಗೆ ಅನುಕೂಲ ಚೆನ್ನಾಗಿದೆ. ಆದರೆ ಪತಿ ಪತ್ನಿಯಲ್ಲಿ ವಾದ ವಿವಾದ, ಬಿಸ್ನೆಸ್ ಪಾರ್ಟ್ನರ್ ಜೊತೆ ಭಿನ್ನಾಭಿಪ್ರಾಯ, ಅದಕ್ಕೆ ಎಚ್ಚರಿಕೆ ವಹಿಸಬೇಕು ವೃಶ್ಚಿಕ ರಾಶಿಯವರು. ಜೊತೆಗೆ ಅಣ್ತಮ್ಮಂದ್ರದ್ದು ಇನ್ಫ್ಲೂಯೆನ್ಸು ಇರುತ್ತೆ. ಯಾಕಂದರೆ ಕುಜ ಯಾವಾಗ ನಿಮ್ಮ ರಾಶಿನೇ ನೋಡುತ್ತಾ ಸ್ವಲ್ಪ ಇನ್ಫ್ಲೂಯೆನ್ಸ್ ಇರುತ್ತೆ. ಅದನ್ನು ಸ್ವಲ್ಪ ಎಚ್ಚರಿಕೆಯಿಂದ ಈ ವಿಷಯ ಕೋಪತಾಪದಲ್ಲಿ ಡಿಸ್ಕಷನ್ ಮಾಡೋದು ಬೇಡ. ಸ್ವಲ್ಪ ಅರ್ಥ ಮಾಡಿಕೊಂಡು ಮಾತಾಡೋದ್ರಿಂದ ಇದು ನಿಮ್ಗೆ ಲಾಭನೇ ತಂದುಕೊಡುತ್ತೆ, ಏನು ನೆಗೆಟಿವ್ ರಿಸಲ್ಟ್ ಕೊಡಲ್ಲ. ಬಟ್ ಅಷ್ಟಮ ಸೂರ್ಯನಿಗೆ ಪರಿಹಾರ ಬೇಕು. ವೃಶ್ಚಿಕ ರಾಶಿಯವರಿಗೆ ನೋಡಿ 8, 9, 10 ಕರ್ಮಾಧಿಪತಿ ಅಷ್ಟಮದಲ್ಲಿದ್ದರೆ ಸ್ವಲ್ಪ ಕೆಲಸ ಕಾರ್ಯದಲ್ಲಿ ಆಕ್ಸಿಡೆಂಟಲ್ ಚೇಂಜ್, ಆಕಸ್ಮಿಕ ಬದಲಾವಣೆ ಕಾರ್ಯಕ್ಷೇತ್ರದಲ್ಲಿ. ಸೊ ಅದಕ್ಕೋಸ್ಕರ ಎಚ್ಚರಿಕೆ ವಹಿಸಿ. ಸೂರ್ಯ ಶಾಂತಿ ಅಗತ್ಯ. ತಂದೆಗೆ ಏನಾದರೂ ಒಂದು ಗಿಫ್ಟ್ ಕೊಡೋದು, ಉಪಹಾರ ಕೊಡೋದು, ಅವರಿಗೆ ಸೇವೆ ಮಾಡೋದು, ಸೂರ್ಯ ಉದೀಕೆ ಎದ್ದು ಒಂದು ಬಿಸ್ವಾಕ್ ಮಾಡೋದು, ಅಥವಾ ಯೋಗ ಡೇ ಬರ್ತದೆ, ಸೂರ್ಯ ನಮಸ್ಕಾರ ಶುರು ಮಾಡ್ಕೊಳ್ಳಿ. ದಿನನಿತ್ಯ ಸೂರ್ಯ ನಮಸ್ಕಾರ ಮಾಡ್ತಾ ಇದ್ರೆ ನಿಮ್ಮ ತೇಜಸ್ಸು ಕುಟುಂಬ, ಸೂರ್ಯ ಕುಟುಂಬ ರೆಪ್ರೆಸೆಂಟ್ ಮಾಡುತ್ತೆ, ಓಲ್ಡ್ ಕುಟುಂಬನ್ನೇ ಕಾಪಾಡುತ್ತೆ ಸೂರ್ಯ. ಸೊ ಸೂರ್ಯ ನಮಸ್ಕಾರ ಮಾಡೋದ್ರಿಂದ ಖಂಡಿತ ಅನುಕೂಲಗಳು ಹೆಚ್ಚಾಗುತ್ತೆ. ನಂತರ ಭಾಗ್ಯದಲ್ಲೇ ಗುರು, ಶುಕ್ರ, ಬುಧರ ಯುತಿ, ನಿಮ್ಮ ರಾಶಿ ಮೇಲೆ ಗುರು ದೃಷ್ಟಿ ಬಿದ್ದಿದೆ, ಶನೇಶ್ವರನ ಮೇಲೂ ದೃಷ್ಟಿ ಬೀಳ್ತಾರೆ.
ಸೊ ಇವಾಗ ನಿಮಗೆ ಶುಭ ಕಾರ್ಯಗಳಿಗೆ ಅನುಕೂಲ, ವಧುವರ ಅನ್ವೇಷಣೆಗೆ ಅನುಕೂಲ, ಮನೆ ಕಟ್ತೀರಾ, ವಾಹನ ತಗೋತೀರಾ, ಎಲ್ಲ ರೀತಿಗೂ ನಿಮಗೆ ಶುಭದಾಯಕವಾಗಿದೆ ಈ ವಾರ ಗುರು ಶುಕ್ರರಿಂದ. ಬಟ್ ಆದರೂ ನಮಗೆ ಇನಿಷಿಯಲ್ ಸ್ಟೇಜಸಲ್ಲಿ ಯಾವಾಗ ಚಂದ್ರ ನಮಗೆ 12ನೇ ಮನೆ ಸಂಚಾರ ಮಾಡ್ತಾನೋ ವಾರಾಂತ್ಯದಲ್ಲಿ ಖರ್ಚು ಹೆಚ್ಚಾಗುತ್ತೆ. ಕುಟುಂಬಕ್ಕೋಸ್ಕರನೇ ಆಗ್ಬೋದು ಅಥವಾ ಖರ್ಚು ಹೆಚ್ಚಾಗೋ ಚಾನ್ಸಸ್ಸು ಕಾಣ್ತಾ ಇದೆ. ಇಲ್ಲಿ ಚಂದ್ರನಿಗೆ ಪರಿಹಾರ ಬೇಕು. ಯಾಕಂದರೆ ನಿಮ್ಮ ರಾಶಿಯಲ್ಲಿ ನೀಚನಾಗಿರೋದು ಮತ್ತು 12ನೇ ಮನೆ ಇರೋದ್ರಿಂದ ಚಂದ್ರನಿಗೋಸ್ಕರ ನೋಡಿ, ತಾಯಿ ಸೇವೆ ಮಾಡಿ, ತಾಯಿಗೆ ಏನಾದರೂ ಒಂದು ಅನುಕೂಲ ಮಾಡಿಕೊಡಿ. ಜೊತೆಗೆ ಶಿವನ ಆರಾಧನೆ, ಶಿವನಿಗೆ ಜಲಾಭಿಷೇಕ ಮಾಡಿಸೋದು, ಇದರಿಂದ ಖಂಡಿತ ನಿಮಗೆ ಲಾಭನೇ ಹೆಚ್ಚುತ್ತೆ. ವೃಶ್ಚಿಕ ರಾಶಿಯವರಿಗೆ ಓವರ್ ಆಲ್ ತಗೊಂಡ್ರೆ ಮಿಶ್ರ ಫಲ ಅನ್ನೋದು ಒಳ್ಳೆದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಇದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.